ಸರ್ಕಾರಕ್ಕೆ ಯಾವ ರೀತಿ ಪ್ರಾಶಸ್ತ್ಯವನ್ನು ಕೊಡ್ತಾ ಇದೆ ಅದೇ ರೀತಿ ಬಸ್ಗಳ ಸಂಖ್ಯೆನ ಇವತ್ತು ಹೆಚ್ಚಳ ಮಾಡಬೇಕಾಗಿದೆ. ಇವತ್ತು ಶಾಲಾ ಕಾಲೇಜುಗಳಿಗೆ ಹೋಗ್ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಬಸ್ಗಳಲ್ಲಿ ನಿಲ್ಲೋದಕ್ಕೂ ಕೂಡ ಜಾಗ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ, ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಏನು ಯಾವ ಸಮಯಕ್ಕೆ ಬಸ್ಗಳಿಗೆ ಹೋಗ್ತಾರೆ ಆ ಸಮಯಗಳಿಗೆ ಹೆಚ್ಚಿನ ಬಸ್ಗಳನ್ನು ಓಡಿಸಬೇಕು ಮತ್ತು ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದ್ದೀರಿ. ಈ ನಡೆಯನ್ನು ಖಂಡಿಸಿ ಇವತ್ತು ನಾವು ಬಿಜಾಪುರದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. बोलो भारत माता की ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಏನು ರಾಜ್ಯ ಸರ್ಕಾರ ಶೇಕಡ 15% ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಇದನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಬಡ ಮಧ್ಯಮ ವರ್ಗದ ಜನರು ಶೇಕಡ 15% ಹೆಚ್ಚಳ ಮಾಡೋದ್ರಿಂದ ಅವ್ರ ಮೇಲೆ ಆರ್ಥಿಕ ಹೊರೆ ಆಗ್ತಾ ಇದೆ. ಸರ್ಕಾರ ಈ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಇವತ್ತು ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿಯಾಗಿದೆ. ಇದನ್ನು ತಡೆಗಟ್ಟುವ ಇದನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಇವತ್ತು ಆ ಹೊರೆಯನ್ನು ಇವತ್ತು ಜನಸಾಮಾನ್ಯರ ಮೇಲೆ ಹೇರ್ತಾ ಇದೆ. ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ, ನೀವು ಯಾವ ರೀತಿ ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡೋದಕ್ಕೆ ಮುಂದಾಗಿದ್ದೀರಿ. ಇವತ್ತು ಶಕ್ತಿ ಯೋಜನೆಯಿಂದ ಅತಿ ಹೆಚ್ಚು ಜನರು ಇವತ್ತು ಬಸ್ಗಳು ಓಡಾಡ್ತಾ ಇದ್ದಾರೆ, ಆದರೆ ನೀವು ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡ್ತಾ ಇಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಬಸ್ಗಳಲ್ಲಿ ನಿಂತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ, ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿ ಪ್ರಯಾಣ ದರವನ್ನು ಹಿಂದೆ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ. ಸಚಿನ್ ಕುಳಗೇರಿ, ABVP ರಾಜ್ಯ ಕಾರ್ಯದರ್ಶಿ. ಮಹಾನಗರ ವತಿಯಿಂದ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟದ ವಿಷಯ ಏನಪ್ಪ ಅಂತಂದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಬಸ್ ಪ್ರಮಾಣ ದರವನ್ನು 15% ಹೆಚ್ಚಳ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧವನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದೆ. ವಿಜಯಪುರ ಮಹಾನಗರದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ವಿಷಯ ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದು ಏನಪ್ಪ ಅಂತಂದರೆ ನೀವು ಪ್ರಮಾಣ ದರವನ್ನು ಹೆಚ್ಚಿಗೆ ಮಾಡಬೇಡಿ, ಕೈ ತೆಗೆದುಕೊಳ್ಬೇಕು ಮತ್ತು ಇನ್ನೊಂದು ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. संदीप पल्लागुंडी, महानगर कार्यदर्शी, विजयपुर। अब आज हम प्रतिभटन इसलिए कर रहे हैं कि अभी कर्नाटक सरकार में 15% ज़्यादा किए हैं अभी बस का टिकट रेट। अभी इससे बहुत प्रॉब्लम हो रहा है। अभी शक्ति योजना आने के बाद तो बस की संख्या भी कमी हो गई है, पर अभी सभी पुरुष लोगों को अभी 15% ज़्यादा करके बोल रहे हैं, तो इससे हम खंडन करते हैं। अखिल भारतीय विद्यार्थी परिषद उनके गारंटी को आह्वान करता है। गारंटी को बचाने के लिए अब जो हो रहा है उसको अखिल भारतीय विद्यार्थी परिषद विरोध करता है। सुनेता कुलकर्णी, अखिल भारतीय विद्यार्थी परिषद राज्य सह कार्यदर्शी, विजयपुर। अभी डिमांड क्या है आपका? अभी 15% ज़्यादा नहीं करना है सर। उनका गारंटी के लिए अभी दूसरे लोगों को परेशान करना सही नहीं है ना, तो इसको हम खंडन करते हैं सर।